ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಗಂಟೆ 1:50. ನಾವು ಉಳ್ಕೊಂಡಿದ್ದಂತಹ ಚೆವ್ವ ಮಹದೇಶ್ವರ ದೇವಸ್ಥಾನದಿಂದ ಈಗ ಹೊರಟಿದ್ದೇವೆ. 5ನೇ ದಿನದ ಪಾದಯಾತ್ರೆಯು ಶುರುವಾಗಿದೆ. ಈಗ ಪ್ರಧಾನ ಹೈವೇಗೆ ದೇವಸ್ಥಾನದಿಂದ ಹೊರಟು ಸೇರಿದ್ದೇವೆ. ನಾವು ತಲಚೇರಿ ಹತ್ತಿರ ಇದ್ದೇವೆ. ತಲಚೇರಿ ಹೋಗುವ ಮಾರ್ಗವು ಸಮುದ್ರದ ಬದಿಯಲ್ಲಿ ಹೋಗ್ತದೆ. ಒಂದು ಕಡೆ ಕಡಲಾದರೆ ಒಂದು ಕಡೆ ಹೈವೇ. ಇದು ತಲಚೇರಿ ಪೇಟೆ. ನ್ಯಾಷನಲ್ ಹೈವೇ ಆದರೂ ಈ ಸ್ಥಳದಲ್ಲಿ ಬಹಳ ಇಕ್ಕಟ್ಟು. ಎರಡು ಬದಿಯಲ್ಲಿ ಅಂಗಡಿಗಳು. ಈ ಪೇಟೆಯಲ್ಲಿ ನಮಗೆ ಬೆಳಿಗ್ಗೆ ಹೋಗಲಿಕ್ಕೆ ಸಿಕ್ಕಿದ್ದು ಬಹಳ ಚಾನ್ಸ್. ಯಾಕೆಂತ ಹೇಳಿದರೆ ಅಂಗಡಿಗಳು ಓಪನ್ ಆದರೆ ಮುಂಚೆ ಹೈವೇಯಲ್ಲಿ ವಾಹನ ಸಂಚಾರ ಜಾಸ್ತಿ ಇರ್ತದೆ. ಅಂಗಡಿಯಲ್ಲಿ ಓಪನ್ ಆದರೆ ಅಲ್ಲಿಗೆ ಬರುವಂತಹ ಗ್ರಾಹಕರು, ಅವರ ವಾಹನಗಳು ಎಲ್ಲ ಫುಲ್ಲು ರಶ್. ಯಾವಾಗಲೂ ಈ ತಲಚೇರಿ ಪೇಟೆ ಬಹಳ ಟ್ರಾಫಿಕ್ ಜಾಮ್ ಆಗ್ತದೆ. ಈಗ ಬೆಳಿಗ್ಗೆ 6-7 ಗಂಟೆ ಆಗೋದಷ್ಟೇ, ಹಾಗೆ ಸ್ವಲ್ಪ ಫ್ರೀಯಾಗಿ ಹೋಗ್ತಾ ಇದ್ದೇವೆ. ಈ ಹೈವೇಯಲ್ಲಿ ಈ ಥರ ವಾಹನಗಳು ಸಾಮಗ್ರಿ ಅನ್ಲೋಡಿಗೆ ನಿಂತರೆ ಯಾವಾಗಲೂ ಇಲ್ಲಿ ಹೀಗೇನೆ ಫುಲ್ ಜಾಮ್. ಈ ಇಕ್ಕಟ್ಟನ್ನು ಹೋಗಲಾಡಿಸಲು ತಲಚೇರಿಯಿಂದ ಮುಕ್ಕಾಲಿವರೆಗೆ ಜಪಾನ್ ಮಾದರಿಯ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕಳೆದ ವರ್ಷ ನಾವು ಆ ರಸ್ತೆಯಲ್ಲಿ ಹೋಗಿದ್ದು. ಅದು ಮಾತ್ರ ನಾವು ಮಧ್ಯಾಹ್ನ ತಲುಪುವ ಸ್ಥಳಕ್ಕೆ 8 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಕಳೆದ ವರ್ಷ ಹೋಗಿ ನಮಗೆ ಅಂದಾಜಾಗಿದೆ. ಹಾಗೆ ಅದು ಬೇಡ ಅಂತ ಹೇಳಿ ಈ ವರ್ಷ ಮಾಮೂಲಿ ಹೋಗುವ ಮಾರ್ಗವನ್ನು ಬಳಸಿದ್ದೇವೆ. ತಲಚೇರಿಯಿಂದ ಮಾಯೆಗೆ ಹೋಗುವಾಗ ಮಾರ್ಗದ ಎಡಬದಿಗೆ ರೈಲ್ವೆ ಮಾರ್ಗ, ನಡುವಿನಲ್ಲಿ ಬಸ್ ಮಾರ್ಗ, ಬಲಬದಿಗೆ ಕಡಲ ತೀರ. ಬಹಳ ಒಂದು ಸುಂದರವಾದ ಪ್ರಕೃತಿ. ನಾವೆಲ್ಲರೂ ಸಣ್ಣದಿರುವಾಗ ಸಮಾಜ ಪುಸ್ತಕದಲ್ಲಿ ಓದಿರ್ಬೋದು, ಅತ್ಯಂತ ಸಂಪತ್ಭರಿತವಾದಂತಹ ಭಾರತ ದೇಶವು ಎಲ್ಲಿದೆ ಎಂದು ಫ್ರೆಂಚ್ ದೊರೆ ವಾಸ್ಕೋ ಡಿ ಗಾಮನು ಅನ್ವೇಷಣೆ ಮಾಡಿಕೊಂಡು ಬಂದು ಸೇರಿದ ಜಾಗವೇ ಮಾಹೆ. ಇದು ಪಾಂಡಿಚೇರಿಯ ಆಡಳಿತದಲ್ಲಿದೆ. ಈ ಪಾಂಡಿಚೇರಿಯು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಇಲ್ಲಿ ಯಾವುದೇ ವಸ್ತುಗಳಿಗೆ ಟ್ಯಾಕ್ಸ್ ಇಲ್ಲ. ಇಲ್ಲಿಗೆ ಬಂದಂತಹ ವಾಸ್ಕೋ ಡಿ ಗಾಮನು ನಮ್ಮ ಭಾರತ ದೇಶವನ್ನೇ ಕೊಳ್ಳೆ ಹೊಡೆದಿದ್ದಾನೆ.
ಇಲ್ಲಿ ಡೀಸೆಲ್ ಪೆಟ್ರೋಲಿಗೆ ಬಹಳ ಕಡಿಮೆ ರೇಟ್, ಯಾಕೆಂತ ಹೇಳಿದರೆ ಇಲ್ಲಿ ಟ್ಯಾಕ್ಸ್ ಇಲ್ಲ. ನೋಡಿ, ಇಲ್ಲಿ ಮಾಹೆ ಪೊಲೀಸರ ಟೊಪ್ಪಿಯು ಕೆಂಪಿದೆ. ಇದು ಮಾಹೆ ಪೇಟೆ. ಈಗ ಗಂಟೆ 9 ಆಗುವುದಷ್ಟೇ, ಎಲ್ಲ ಅಂಗಡಿಗಳ ಬಾಗಿಲು ತೆರೆಯಲಿಲ್ಲ. ಇದು ಕೂಡ ಬಹಳ ಇಕ್ಕಟ್ಟಾದ ರಸ್ತೆ, ನ್ಯಾಷನಲ್ ಹೈವೇನಿದು. ಆದರೂ ರಸ್ತೆಯ ಇಕ್ಕೆಲಗಳಲ್ಲಿಯೂ ಎಲ್ಲೂ ನೋಡಿದ್ರಿ ಅಲ್ಲಿ ಅಂಗಡಿಗಳು. ಇಲ್ಲಿ ಹೆಚ್ಚಾಗಿ ವೈನ್ ಶಾಪ್ಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಗಳು, ಯಾಕಂತ ಹೇಳಿದರೆ ಇಲ್ಲಿ ಟ್ಯಾಕ್ಸ್ ಇಲ್ಲ. ಆದ ಕಾರಣ ಬಹಳ ಕಡಿಮೆಗೆ ಇಲ್ಲಿ ಎಲ್ಲ ಮಾಲ್ಗಳು, ಈ ಎಲೆಕ್ಟ್ರಿಕಲ್ ಐಟಮ್ಗಳೆಲ್ಲ ಸಿಗುತ್ತವೆ. ಬಟ್ಟೆಗಳಿಗೆ ಕೂಡ ಇಲ್ಲಿ ಬಹಳ ರೇಟ್ ಅಗ್ಗ. ಈ ಸಿಟಿಯಲ್ಲಿ ಕೂಡ ಒಂದು ದೇವಿ ದೇವಸ್ಥಾನ ಇದೆ. ನಾವು ಒಂದು ಸಲ ಮಧ್ಯಾಹ್ನ ಇಲ್ಲಿ ವಿಶ್ರಾಂತಿ ಪಡೆದಿದ್ದೇವೆ. ಇದು ಇಂದು ಮಧ್ಯಾಹ್ನ ನಾವು ಉಳ್ಕೊಂಡಂತಹ ಮುಕ್ಕಾಳಿ ಅಯ್ಯಪ್ಪ ಮಂದಿರ. ಇಲ್ಲಿ ಈ ದಿನ ಅನೇಕ ಸ್ವಾಮಿಗಳು ಕಟ್ಟುಕಟ್ಟುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಇಲ್ಲಿ ಮಧ್ಯಾಹ್ನ ಮಂಡಲ ದೀಪೋತ್ಸವದ ಬಾಬತು ಅನ್ನ ಸಂತರ್ಪಣೆಯೂ ಕೂಡ ಇತ್ತು. ಈಗ ನಾವು ಬಡಗರ ಪೇಟೆಯಲ್ಲಿದ್ದೇವೆ. ಈಗ ಸಮಯ 6:50 ಇಂದಿನ ರಾತ್ರಿಯ ವಿಶ್ರಾಂತಿಯ ಸ್ಥಳ ಬಂತು. ಬಡಗರ ಪೇಟೆಯಿಂದ ಸ್ವಲ್ಪ ಮುಂದೆ ಒಂದು ದೇವಸ್ಥಾನದಲ್ಲಿ ನಮ್ಮ ಇಂದಿನ ರಾತ್ರಿಯ ವಿಶ್ರಾಂತಿ. ಸ್ವಾಮಿಯೇ ಶರಣಯ್ಯಪ್ಪ ಶರಣಯ್ಯಪ್ಪ ಶರಣಯ್ಯಪ್ಪ.